ಪ್ರಧಾನಮಂತ್ರಿ ಅವರು ಅಮೆರಿಕ ಇಸ್ರೇಲ್ ನಂಬಿಕೊಂಡು ಕೆಲವೊಂದ್ ಕಡೆ ಅವ್ರ ಜೊತೆ ಇದ್ದು ಈ ವಿಚಾರದಲ್ಲಿ ಸ್ಪಷ್ಟವಾಗಿ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿಲ್ಲ. ಈ ಪ್ರಭಾವಿ ಅಮೆರಿಕ ಇಸ್ರೇಲ್ ಪರವಾಗಿ ನಿಂತ್ಕೊಂಡ್ರೆ ಅವ್ರಿಗೆ ಲಾಭ ಆಗಕ್ ಹೊರತು ಭಾರತ ದೇಶಕ್ಕೆ ಕ್ರೆಡಿಬಿಲಿಟಿ, ವಿಶ್ವಾಸಾರ್ಹತೆ ನಾವು ಕಳ್ಕೊಳ್ತೀವಿ. ಅಮೆರಿಕ ಲುಕ್ಸ್ ಅಟ್ ವಾರ್ ಆಸ್ ಎ ಬಿಸ್ನೆಸ್. ಈ ಬಿಸ್ನೆಸ್ ಅಲ್ಲಿ ಭಾರತಕ್ಕೆ ಏನೂ ಒಳ್ಳೇದಾಗಲ್ಲ. ನಿಜವಾದ ಭಯೋತ್ಪಾದಕರು ಎಷ್ಟೋ ಸಲ ಸೂಟು ಬೂಟ್ ಹಾಕೊಂಡು ಇಂಗ್ಲಿಷ್ ಮಾತಾಡ್ಕೊಂಡು ದೊಡ್ಡ ದೊಡ್ಡ ಹೈ-ಫೈ ಬಿಲ್ಡಿಂಗ್ ನಲ್ಲಿ ಇರ್ತಾರೆ. ಅಮೆರಿಕ ಮತ್ತೆ ಇಸ್ರೇಲ್ ಆ ಭಯೋತ್ಪಾದನೆಯನ್ನು ಮುಂದುವರಿಸ್ತಾ ಇದ್ದಾರೆ. ಅದನ್ನ ಭಾರತ ಒಂದು ಗಟ್ಟಿ ಧ್ವನಿಯಲ್ಲಿ ಖಂಡಿಸಲೇಬೇಕು. ಗಲ್ಫ್ ಯುದ್ಧದ ಎಫೆಕ್ಟ್ ಇವಾಗ ಕಮರ್ಷಿಯಲ್ ಸಿಲಿಂಡರ್ ಮೇಲೂ ಕೂಡ ಪರಿಣಾಮ ಬಿದ್ದಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಬಹುತೇಕ ಬೆಂಗಳೂರಿನ ಹೋಟೆಲ್ ಕ್ಲೋಸ್ ಆಗುವಂತಹ ಹಂತಕ್ಕೆ ಬಂದಿರುವಂತದ್ದು. ಒಟ್ಟಾರೆಯಾಗಿ ಗಲ್ಫ್ ಯುದ್ಧದ ನಂತರದಲ್ಲಿ ಭಾರತದ ಮೇಲೆ ಏನೆಲ್ಲ ಎಫೆಕ್ಟ್ ಗಳು ಆಗ್ತಿದೆ, ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ಸ್ವತಃ ಸಾಮಾಜಿಕ ಹೋರಾಟಗಾರ ಚೇತನ್ ಅಹಿಂಸಾ ಅವರಿದ್ದಾರೆ. ಅವರ ನಾವು ಮಾತನಾಡಿಸ್ತಾ ಹೋಗೋಣ. ಸರ್, ಒಂದಷ್ಟು ಈಗ ಗಲ್ಫ್ ಯುದ್ಧದ ನಂತರದಲ್ಲಿ ಒಂದಷ್ಟು ಎಫೆಕ್ಟ್ ಗಳು ಆಗಲ್ಲ, ದೇಶದ ಮೇಲೆ ಪರಿಣಾಮ ಬೀರಲ್ಲ ಅಂತ ಹೇಳಿ ಆಗ್ತಾ ಇತ್ತು. ಆದ್ರೆ ಇವಾಗ ಸದ್ಯದ ಮಟ್ಟಿಗೆ ಈಗೇನು ಹೋಟೆಲ್ಗಳಲ್ಲಿ ಬಳಸುವಂತಹ LPG ಸಿಲಿಂಡರ್ ಮೇಲೆ ಬಹಳ ಅಭಾವ ಬೀಳ್ತಿರುವಂತದ್ದು. ಒಟ್ಟಾರೆಯಾಗಿ ಇದ್ರ ಬಗ್ಗೆ ಏನ್ ಹೇಳ್ತೀರಿ ನೀವು ಅಂತ? ಹೌದು, ವೆಸ್ಟ್ ಏಷ್ಯನ್ ನಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಯುದ್ಧ ನಡೀತಾ ಇದೆ. ಈ ವಿಚಾರಕ್ಕೆ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ನಾವು ನೋಡಕ್ ಆಗಲ್ಲ. ಯಾಕಂದ್ರೆ ಇಂಡಿಯಾ 60% LPG ಅನ್ನೋದನ್ನ ಇಂಪೋರ್ಟ್ ಮಾಡುತ್ತೆ, 90% ಅಷ್ಟು ಕ್ರೂಡ್ ಆಯಿಲ್ ಅನ್ನೋದು ಇಂಪೋರ್ಟ್ ಮಾಡುತ್ತೆ. ಅಂಡ್ ಅಲ್ಲಿ ಗಲ್ಫ್ ಇಂದ ಏನು ಒಂದು ಸ್ಟ್ರೇಟ್ ಆಫ್ ಹಾರ್ಮುಜ್ ಅಂತ ಒಂದು ಜಾಗ ಇದೆ, ಅದು ಒಂದು 33 ಕಿಲೋಮೀಟರ್ಸ್ ಇರಾನ್ ಒಮಾನ್ ನಡುವೆ. ಆ ಜಾಗದಿಂದನೇ ಪರ್ಷಿಯನ್ ಗಲ್ಫ್ ಇಂದ ಎಲ್ಲ ರೀತಿ ಎಕ್ಸ್ಪೋರ್ಟ್ಸ್ ಆಯಿಲ್ ಎಲ್ಲ ಕಡೆಯಿಂದ ಹೊರಗೆ ಬಂದು ಅರೇಬಿಯನ್ ಸೀಗ್ ಬಂದು ಇಂಡಿಯನ್ ಓಷನ್ ಬರೋದು. ಸೊ ಈ ಜಿಯೋ ಪೊಲಿಟಿಕ್ಸ್ ಅಲ್ಲಿ ನಡೆದಾಗ ಆ ಸ್ಟ್ರೇಟ್ ಆಫ್ ಹಾರ್ಮುಜ್ ಬಹಳ ಒಂದು ಕ್ರಿಟಿಕಲ್ ಆಗತ್ತೆ. ಇಂಡಿಯಾನು ಕೂಡ ಮುಂಚೆ 2018 ಸಂದರ್ಭದಲ್ಲಿ ಅದಕ್ಕಿಂತ ಮುಂಚೆ ಇರಾನ್ ಇಂದ ಇಂಪೋರ್ಟ್ ಮಾಡ್ತಾ ಇತ್ತು. ಆದರೆ ಕಾರಣಾಂತರಗಳಿಂದ ಅವರ ಒಂದು ಇಂಟರ್ನ್ಯಾಷನಲ್ ಜಿಯೋ ಪಾಲಿಟಿಕ್ಸ್ ಇಂದ ಅಮೆರಿಕ ಮತ್ತೆ ಒಂದು ರೀತಿ ಇಸ್ರೇಲ್ ಜೊತೆ ಕೈ ಜೋಡಿಸಂಗೆ ಜಾಸ್ತಿ ಕೆಲಸ ಆಗಿದೆ. ಇವಾಗ ಎರಡರ ನಡುವೆನೂ ಒಂದ್ ಕಡೆ ನಿಲ್ದೆ ಒಂದು ಅಡ್ಗೋಡೆ ಮೇಲೆ ದೀಪ ಇಂಡಿಯಾ ಮಾಡಿದೆ. ಅದು ಹ್ಯಾಸ್ ಬಿಕಮ್ ಅನ್ ಅನ್ರಿಲಯಬಲ್ ಆಲಾಯ್ ಅನ್ನೋದು ನಮ್ಮ ದೇಶದ ಒಂದು ರೀತಿ ನನ್ನ ಒಂದು ಕ್ರಿಟಿಕಲ್ ಅನಾಲಿಸಿಸ್ ನಲ್ಲಿ ಇದು ಇಂಡಿಯಾಗೆ ಒಳ್ಳೇದಲ್ಲ. ಇಂಡಿಯಾ ಗಟ್ಟಿಯಾಗಿ ಏನ್ ಮಾಡಬೇಕಾಗಿತ್ತು ಅಂದ್ರೆ ಒಂದು ಅನ್ಯಾಯದ ವಿರುದ್ಧ ನಿಂತ್ಕೊಂಡು ಒಂದು ಹಿನ್ನೆಲೆ ಇದೆ. ನಮಗೂ ಕೂಡ ಭಾರತಕ್ಕೂ ಸಿವಿಲೈಸೇಷನಲ್ ಟೈಸ್ ಇರಾನ್ ಜೊತೆ ಇದೆ. ನಮಗೆ ಒಂದು ಪಾರ್ಸೀಸ್ ಎಲ್ಲ 8ನೇ ಶತಮಾನದಲ್ಲಿ ಬಂದಿರೋರು ಕೂಡ ಭಾರತ ಅವ್ರನ್ನೆಲ್ಲ ಒಳತೊಂಡು ಅವರು ಕೂಡ ಭಾರತೀಯರಾಗಿದ್ದಾರೆ. ನಮಗೆ ಇಸ್ಲಾಂ ಬರಕ್ಕಿಂತ ಮುಂಚೆ ಜೊತೆನೂ ಪರ್ಷಿಯಾ ಜೊತೆ ನೀವು ಒಂದು ಇಂಡೋ ಇರಾನಿಯನ್, ಆರ್ಯನ್, ಸಂಸ್ಕೃತ ಇದೆಲ್ಲ ಒಂದು ರೀತಿ ಸಂಪರ್ಕ ಇದೆ, ಸಂಬಂಧ ಇದೆ. ಪರ್ಷಿಯನ್ನು ಕೂಡ ಬಹಳ ವರ್ಷ, ಎಷ್ಟೋ ಶತಮಾನಗಳಲ್ಲಿ ಒಂದು ಲ್ಯಾಂಗ್ವೇಜ್ ಆಫ್ ದ ಕೋರ್ಟ್ಸ್ ಅನ್ನೋದಾಗಿತ್ತು. ನಾವು ಕೂಡ ಇರಾನ್ ಜೊತೆ ಮತ್ತೆ ಯಾರು ಕಾಲೋನೈಸ್ ದೇಶಗಳ ಜೊತೆ ಒಂದು ಸಂಪರ್ಕ ಗಟ್ಟಿಯಾಗಿ ಇಟ್ಕೋಬೇಕಾಗಿತ್ತು. ಆದ್ರೆ ಭಾರತ ಏನ್ ಮಾಡ್ತು ಅಂದ್ರೆ ಅಮೆರಿಕ ಮತ್ತು ಇಸ್ರೇಲ್ ಯಾರು ನಮ್ಮ ಕಣ್ಣಲ್ಲಿ ಈ ಯುದ್ಧ ಅಷ್ಟೇ ಅಲ್ಲದೆ ಶುರು ಮಾಡಿದ್ದಷ್ಟೇ ಅಲ್ಲದೆ ಈ ಯುದ್ಧಕ್ಕಿಂತ ಮುಂಚೆನೂ ಬಹಳ ದೊಡ್ಡ ಪ್ರಮಾಣದಲ್ಲಿ ಪ್ರಪಂಚದ ಭಯೋತ್ಪಾದಕರಾಗಿ ಕೆಲಸ ಮಾಡ್ತಿರೋ ದೇಶಗಳ ಜೊತೆ ಸಂಪರ್ಕ ಇಟ್ಕೊಂಡು ಇಲ್ಲೂ ಕೂಡ ಏನು ಒಂದು ಇಂಡಿಯನ್ ಓಷನ್ ನಲ್ಲಿ ಒಂದು ಸಬ್ಮರೀನ್ ಅದು ಒಂದು ಇಂಡಿಯಾದಲ್ಲಿ ಒಂದು ಸೆರೆಮೋನಿಯಲ್ ಫಂಕ್ಷನ್ ಬಂದಿತ್ತು. ಆ ಫಂಕ್ಷನ್ ಬಂದ್ರೂ ಕೂಡ ಅದು ಅನಾರ್ಮ್ಡ್ ಆಗಿತ್ತು, ಅಂದ್ರೆ ಎಲ್ಲೂ ಒಂದು ವೆಪನ್ಸ್ ಇರಲಿಲ್ಲ. ಆದ್ರೂ ಕೂಡ ಈ ಇರಾನ್ ಸಬ್ಮರೀನ್ ಆಗಿತ್ತು. ಇಸ್ರೇಲ್ ಅಮೆರಿಕ ಅದನ್ನ ಸೇರಿ ಅದಕ್ಕೆ ಬಾಂಬ್ ಮಾಡಿ ಅವರೆಲ್ಲ ಒಂದು ರೆಸ್ಕ್ಯೂ ಮಾಡಿದೆ. ನಾವೇನ್ ಕೇಳಿದೀವಿ ಅಂದ್ರೆ ನಾಟ್ಸೀಸ್ ಜರ್ಮನಿನಲ್ಲೂ ಕೂಡ ಯಾವ್ದಾದ್ರು ಒಂದು ಸಬ್ಮರೀನ್ ಅಟ್ಯಾಕ್ ಆದಾಗ ಅಲ್ಲಿರೋ ಸೇಲರ್ಸ್ಗಳನ್ನ ರೆಸ್ಕ್ಯೂ ಮಾಡೋರು. ಆದ್ರೆ ಈ ಅಮೆರಿಕ ದೇಶ, ಈ ಇಸ್ರೇಲ್ ದೇಶ ಅದು ಕೂಡ ರೆಸ್ಕ್ಯೂ ಮಾಡಿಲ್ಲ. ಆದ್ರೂ ಕೂಡ ಭಾರತ ಆ ವಿಚಾರ ಮಾತಾಡಿಲ್ಲ, ಆ ವಿಚಾರ ಒಂದು ರೀತಿ ಖಂಡಿಸಿಲ್ಲ. ನಮಗೆ ಈ ರೀತಿ ಒಳ್ಳೆ ಬೆಳವಣಿಗೆ ಅಲ್ಲ. ಸೊ ಇವಾಗ ಏನಾಗ್ಬಿಟ್ಟಿದೆ ಅಂದ್ರೆ ಇವಾಗ ಒಂದು ಅಡುಗೋಡೆ ಮೇಲೆ ದೀಪ ಇಟ್ಟಿರೋದ್ರಿಂದ ನಾವು ಇರಾನು ಕೂಡ ನಾವು ಒಂದು ರೀತಿ ಮತ್ತೆ ಎಷ್ಟೋ ಒಂದು ರೀತಿ ರಷ್ಯಾ ಇಂದ ನಮಗೆ ಸಂಪೂರ್ಣವಾಗಿ ಬರ್ತಾ ಇರೋದು, ಅದು ಕೂಡ ಎಲ್ಲೋ ಒಂದ್ ಕಡೆ ಅಮೆರಿಕ ಪರ್ಮಿಷನ್ ಕೊಡ್ತಾ ಇದೆ ಅನ್ನೋ ರೀತಿನಲ್ಲಿ ಅವರು ಒಂದು ರೀತಿ ಪವರ್ ಅನ್ನ ವಹಿಸ್ತಾ ಇದ್ದಾರೆ. ಸೊ ಇವಾಗ ಇಂಡಿಯಾಗೆ ಸ್ವಲ್ಪ ಕಷ್ಟ ಆಗ್ಬೋದು. ನಾವು ಏನ್ ಹೇಳ್ತೀನಿ ಅಂದ್ರೆ ಇದು ಎಷ್ಟು ಮಟ್ಟಿಗೆ ಟೈಮ್ ಆಗತ್ ಮೇಲೆ ಡಿಪೆಂಡ್ ಆಗುತ್ತೆ. ಒಂದು 3 months ವಾರ್ ಅಂದ್ರೆ ಅದಕ್ಕೂ ಒಂದು ರೀತಿ ಸಮಸ್ಯೆಗಳಾಗುತ್ತೆ. 6 months ಮೇಲಾದ್ರೆ ಜಾಸ್ತಿ ಆಗುತ್ತೆ, 1 ವರ್ಷದ ಮೇಲಾದ್ರೆ ಇನ್ನೂ ಜಾಸ್ತಿ ಆಗುತ್ತೆ. ಸೊ ನಾವು ಹೆಂಗೆ ಆಲ್ಟರ್ನೇಟಿವ್ ಒಂದು ಮೆಥಡ್ಸ್ LPG ಬಿಟ್ಟು ನಾವು ಬೇರೆ ತರ ಮೆಥಡ್ಸ್, ಎಲೆಕ್ಟ್ರಿಕ್ ಆಗಿರ್ಬೋದು, ಫಾಸಿಲ್ ಫ್ಯೂಲ್ಸ್ ಬಿಟ್ಟು ವಿಂಡ್, ಸೋಲಾರ್ ಎನರ್ಜಿ ಆಗಿರ್ಬೋದು, ಈ ತರದನ್ನ ನಾವ್ ಹೆಂಗ್ ಬಳಸ್ತಾ ಬರ್ಬೋದು. ಮತ್ತೆ ಒಂದ್ ರೀತಿ ಈ ದೊಡ್ಡ ಅಫ್ಕೋರ್ಸ್ ಮದ್ವೆಗಳಿಗೆ ಎಫೆಕ್ಟ್ ಆಗತ್ತೆ. ಅಫ್ಕೋರ್ಸ್ ನಮಗೆ ದೊಡ್ಡ ಪ್ರೈವೇಟ್ ಕಾರ್ಯಕ್ರಮಗಳು, ಹೋಟೆಲ್ಸ್ಗಳಿಗೆ ಎಫೆಕ್ಟ್ ಆಗ್ಬೋದು. ಬಟ್ ಏನ್ ಮಾಡ್ಬೇಕು ಅಂದ್ರೆ ಬಹಳ ಮುಖ್ಯವಾಗಿ ಇಂಡಿಯಾ ನ್ಯಾಯದ ಪರವಾಗಿ ನಿಂತ್ಕೋಬೇಕು. ಇಂಡಿಯಾ ನಿಜವಾಗ್ಲೂ ಅನ್ಯಾಯದ ವಿರುದ್ಧ ನಿಂತ್ಕೋಬೇಕು. ಅದೇ ಭಾರತದ ಒಂದು ಹಿನ್ನೆಲೆ,
ಅದನ್ನ ಬಿಟ್ಟು ಬರೀ ಈ ಪ್ರಭಾವಿ ಅಮೆರಿಕ ಇಸ್ರೇಲ್ ಪರವಾಗಿ ನಿಂತ್ಕೊಂಡ್ರೆ ಅವ್ರಿಗೆ ಲಾಭ ಆಗತ್ತೆ ಹೊರತು ಭಾರತ ದೇಶಕ್ಕೆ ಕ್ರೆಡಿಬಿಲಿಟಿ, ವಿಶ್ವಾಸಾರ್ಹತೆ ನಾವು ಕಳ್ಕೊಳ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಸ್, ಓಕೆ. ಈಗ ಗಲ್ಫ್ ಯುದ್ಧದ ನಂತರದಲ್ಲಿ ಏನು ನಮ್ಮ ದೇಶಕ್ಕೆ ಎಫೆಕ್ಟ್ ಆಗಲ್ಲ, ಏನು ತೊಂದರೆ ಆಗಲ್ಲ, ಸೇಫ್ ಅಂತ ಹೇಳಿ ಮಾತಾಡ್ಕೊಳ್ತಿದ್ವಿ. ದೇಶ ಒಂದ್ ಕಡೆ ಮತ್ತೆ ರಾಜ್ಯದ ಮೇಲೂ ಕೂಡ ಈಗ ಏನು ಸಿಲಿಂಡರ್ನ ಅಭಾವ ಬಿದ್ದಿರುವಂತದ್ದು, ಈಗ ರಾಜಕೀಯ ಲೇಪನ ಮಾಡಲಾಗಿರುವಂತದ್ದು. ಅಂದ್ರೆ ಒಂದು ಕಡೆ ರಾಜ್ಯ ಕಾಂಗ್ರೆಸ್ ಸರ್ಕಾರ, ಮೋದಿ ಅವರ ಒಂದು ವೈಫಲ್ಯ, ಮೋದಿ ಇದಕ್ಕೆ ಏನ್ ಉತ್ತರ ಕೊಡ್ತಾರೆ? ಈ ಸಿಲಿಂಡರ್ ಅಭಾವ ಕಾರಣನೇ ಮೋದಿ ಅನ್ನುವಂತಹ ಒಂದು ಆರೋಪವನ್ನು ಕೂಡ ಮಾಡ್ತಿರುವಂತದ್ದು ಒಂದ್ ಕಡೆ ಆದ್ರೆ, ಈ ಸಿಲಿಂಡರ್ ಅಭಾವವನ್ನ ತಪ್ಪಿಸ್ಲಿಕ್ಕೆ ಏನೆಲ್ಲ ಮಾಡ್ಬೋದು, ಪ್ಲಾನ್ ಅನ್ನ ಸರ್ಕಾರ ಹೇಗ್ ಮಾಡ್ಬೋದು, ಯಾಕೆ ಈ ಸಮಸ್ಯೆಗೆ ಕಾರಣ ಏನು ಅನ್ನೋದು ಕೂಡ ಕಂಡುಕೊಳ್ಬೇಕಾಗತ್ತೆ. ಈ ನಿಟ್ಟಿನಲ್ಲಿ ಏನ್ ಹೇಳ್ತೀರಿ ನೀವು? ಪ್ರಧಾನಮಂತ್ರಿ ಮೋದಿಯವರು ಈ ಫೆಬ್ರವರಿ 28 ಏನು ಒಂದು ಅಮೆರಿಕ ಮತ್ತು ಇಸ್ರೇಲ್ ಸೇರಿ ಇರಾನ್ ಮೇಲೆ ದಾಳಿ ಮಾಡಿ ಅಲ್ಲಿ 100 ಜನ ಸಣ್ಣ ಸಣ್ಣ ಮಕ್ಕಳನ್ನ ಸಾಯಿಸಿದ್ದಾರೆ. ಅದಕ್ಕಾಗಿದ್ದಕ್ಕಿಂತ ಮುಂಚೆ, ಕೆಲವು ದಿನದ ಮುಂಚೆ ಪ್ರಧಾನಮಂತ್ರಿ ಮೋದಿಯವರು ಇಸ್ರೇಲ್ಗೆ ಹೋಗಿ ಬಂದಿದ್ದಾರೆ. ಅದ್ರ ಜೊತೆನೂ ಕೂಡ ಅಮೆರಿಕ ಜೊತೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಅಮೆರಿಕ ಜೊತೆ ಬೇರೆ ಬೇರೆ ತರ ಸಂಪರ್ಕ ಇಟ್ಕೊಂಡಿದ್ದಾರೆ. ನಮಗಿದೇನ್ ಕಾಣುತ್ತೆ ಅಂದ್ರೆ, ಎಲ್ಲೋ ಒಂದ್ ಕಡೆ ನಮಗೆ ಟ್ರೆಡಿಷನಲ್ ಯಾರ ಜೊತೆ ನಾವು ಒಂದ್ ರೀತಿ ಜಾಸ್ತಿ ಒಂದು ಅಲೈಸ್ ಆಗಿದ್ವು, ಯಾರು ಕಾಲನೈಸ್ಡ್ ಮತ್ತೆ ಆಂಟಿ ಕಲೋನಿಯಲ್ ಒಂದು ರೀತಿ ಸಿದ್ಧಾಂತ ಇಟ್ಕೊಂಡಿರೋ ರಷ್ಯಾ ಆಗಿರ್ಬೋದು, ಮತ್ತೆ ಚೈನಾ ಆಗಿರ್ಬೋದು, ಮತ್ತೆ ನಮಗೆ ಬೇರೆ ಬೇರೆ ನಮ್ಮ ಸೌತ್ ಏಷ್ಯಾ ದೇಶಗಳಾಗಿರ್ಬೋದು, ಮತ್ತೆ ಆಫ್ರಿಕನ್ ದೇಶಗಳಾಗಿರ್ಬೋದು, ಇವ್ರ ಜೊತೆ ಗಟ್ಟಿಯಾಗಿ ಸಂಪರ್ಕ, ಬ್ರಿಕ್ಸ್ ದೇಶಗಳು, ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೈನಾ, ಸೌತ್ ಆಫ್ರಿಕಾ, ಈ ದೇಶಗಳು, ನಿಜ ಹೇಳ್ಬೇಕಂದ್ರೆ ಇರಾನು ಒಂದು ಬ್ರಿಕ್ಸ್ ದೇಶ ಅಂತ ನಾನು ಕೇಳಿದ್ದೀನಿ. ಈ ದೇಶಗಳ ಜೊತೆ ನಾವು ಲೀಡ್ ಮಾಡಬೇಕು ಇಂಡಿಯಾ ನ್ಯಾಯಕ್ಕೋಸ್ಕರ. ಆದ್ರೆ ಅದನ್ನ ಬಿಟ್ಟು ನಮಗೇನು ಬೇಜಾರಾಗುತ್ತೆ, ದುರಂತ ಅಂತ ಅನ್ಸುತ್ತೆ ಅಂದ್ರೆ, ಪ್ರಧಾನಮಂತ್ರಿಯವರು ಅಮೆರಿಕ ಇಸ್ರೇಲ್ ನಂಬಿಕೊಂಡು ಎಲ್ಲ ಒಂದ್ ಕಡೆ ಅವ್ರ ಜೊತೆ ಇದ್ದು ಈ ವಿಚಾರದಲ್ಲಿ ಸ್ಪಷ್ಟವಾಗಿ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿಲ್ಲ. ಸೊ ಈ ಕಾರಣಕ್ಕೆ ಏನ್ ಕಾಣುತ್ತೆ ಅಂದ್ರೆ, ಭಾರತ ಅದರ ಒಂದ್ ರೀತಿ ಇಲ್ಲೂ ಇರ್ಬೇಕು, ಅಮೆರಿಕ ಇಸ್ರೇಲ್ ಜೊತೆನೂ ಇರಬೇಕು, ಅನ್ಯಾಯದ ಒಳಗಾಗಿರೋ ಪರವಾಗೂ ಒಂದ್ ರೀತಿ ಒಂದು ಕಣ್ಣು ಒರ್ಸಂಗ್ ಮಾಡ್ತಾ ಇದೆ. ಸೊ ಎಲ್ಲೋ ಒಂದ್ ಕಡೆ ಎರಡ್ ಕಡೆನೂ ಗಟ್ಟಿಯಾಗಿ, ಎರಡ್ ಕಡೆನೂ ಲಾಭ ಪಡಬೇಕು, ಎರಡ್ ಕಡೆನೂ ನಿಂತ್ಕೋಬೇಕು. ಹಾಗಿದ್ದಾಗ ಒಂದ್ ಕಡೆ ಬದ್ಧವಾಗಿ ನಿಂತಿಲ್ಲ ಅಂತ ನನಗೆ ಕಾಣುತ್ತೆ. ಹಾಗಿದ್ದಾಗ ಏನಾಗತ್ತೆ ಅಂದ್ರೆ, ಯಾರು ನಮ್ಮನ್ನು ನಂಬೋದು, ನಾವು ಯಾವ ಕಡೆ ಇದೀವಿ ಅಂತ ಗೊತ್ತಾಗಲ್ಲ ಪ್ರಪಂಚದಲ್ಲಿ. ನಾವು ಒಂದ್ ರೀತಿ ಅವಕಾಶವಾದಿ ರಾಜಕೀಯ ಮಾಡ್ತಿರಂಗೆ ಎದ್ದು ಕಾಣುತ್ತೆ. ಅವಕಾಶವಾದಿ ರಾಜಕೀಯದಲ್ಲಿ ಯಾವತ್ತೂ ಒಳ್ಳೇದಲ್ಲ. ನಮ್ಮ ಹಿನ್ನೆಲೆ ಏನಿದೆ ಭಾರತದಲ್ಲಿ ಅಂದ್ರೆ, ಯಾವಾಗ್ಲೂ ಅನ್ಯಾಯದ ವಿರುದ್ಧ ನಿಂತಿದ್ದೀವಿ. ಸೊ ಈ ಕಾರಣಕ್ಕೆ ಇವಾಗ ಏನ್ ಮಾಡ್ತಾ ಇದೀವಿ ಅಂದ್ರೆ, ಅನಿವಾರ್ಯತೆಯಿಂದ US ಇಂದ ಒಂದ್ ಸ್ವಲ್ಪ ಜಾಸ್ತಿ ಇಂಪೋರ್ಟ್ ಮಾಡಬೇಕಾಗಿದೆ, LPG ಮತ್ತೆ ಬೇರೆ ಬೇರೆದು. ನಾರ್ವೆಯಿಂದ ಇಂಪೋರ್ಟ್ ಆಗ್ತಾ ಇದೆ ಅಂತ ಕೇಳ್ತಾ ಇದ್ದೀನಿ. ಬೇರೆ ಬೇರೆ ಔಟ್ಲೆಟ್ಸ್ಗಳು ಹೋಗ್ತಾ ಇದೆ. US ಅನ್ನೋದು ನಿಜ ಹೇಳ್ತೀನಿ, ಅಮೆರಿಕ ದೇಶ ನಾನು ಒಳಗಡೆಯಿಂದ ನೋಡಿದ್ದೀನಿ. ಅಮೆರಿಕನ್ ಪಾಲಿಟಿಕ್ಸ್ ನ ಗಮನಿಸಿದ್ದೀನಿ. ಅಮೆರಿಕನ್ ಒಂದು ಪಾಲಿಟಿಕ್ಸ್ ನ ಎಷ್ಟು ಒಂದು 100 ವರ್ಷದಿಂದ ನಾವು ಗಮನಿಸ್ತಾ ಬಂದಿದ್ದೀವಿ. ಅಮೆರಿಕ ಯಾವ ದೇಶದ ಪರವಾಗಿ ನಿಂತತೆ ಅಂದ್ರೆ, ಅಮೆರಿಕದ ಪರವಾಗಿ ಮಾತ್ರ ನಿಂತ್ಕೊಳತ್ತೆ. ಅವ್ರಿಗೆ ಇನ್ಯಾರ ಬಗ್ಗೆನೂ ಕಾಳಜಿ ಇಲ್ಲ. ಯಾವ ಒಂದು ಅವರ ಒಂದು ಎಕನಾಮಿಕ್ ಲಾಭ, ಮಿಲಿಟರಿ ಲಾಭ. ಯುದ್ಧಗಳು ಅಂದ್ರೆ ನಾವೇನ್ ಅನ್ಕೊಂತೀವಿ ಅಂದ್ರೆ, ಯುದ್ಧ ಅನ್ನೋದು ಬರೀ ಒಂದು ಶಕ್ತಿ ಪ್ರದರ್ಶನ ಅಷ್ಟೇ ಅಲ್ಲ, ಇಟ್ಸ್ ಅ ಬಿಸ್ನೆಸ್. ಅಮೆರಿಕನ್ ಲುಕ್ಸ್ ಅಟ್ ವಾರ್ ಆಸ್ ಅ ಬಿಸ್ನೆಸ್, ಮಿಲಿಟರಿ ಇಂಡಸ್ಟ್ರಿಯಲ್ ಕಾಂಪ್ಲೆಕ್ಸ್. ಅವರ ದೇಶದ ಮಿಲಿಟರಿ ಎಷ್ಟು ಸ್ಪೆಂಡ್ ಮಾಡುತ್ತೆ ಅಮೆರಿಕ ಅಂದ್ರೆ, ಬಹುಶಃ ಅದರ ನಂತರ ಬರೋ 10 ದೇಶಗಳು ಎಲ್ಲರಿಗೂ ಕಂಬೈನ್ ಸೇರಿಸ್ಕೊಂಡಿದ್ಕಿಂತ ಜಾಸ್ತಿ ಅಮೆರಿಕ ಮಿಲಿಟರಿ ಸ್ಪೆಂಡ್ ಮಾಡುತ್ತೆ. ಅಷ್ಟೊಂದು ಸ್ಪೆಂಡ್ ಮಾಡೋದಕ್ಕೆ ಅದನ್ನ ಯೂಸ್ ಮಾಡಲೇಬೇಕಾಗತ್ತೆ. ಸೊ ಈ ನಿಟ್ಟಿನಲ್ಲಿ ಇಟ್ಸ್ ಅ ಬಿಸ್ನೆಸ್. ಈ ಬಿಸ್ನೆಸ್ ಅಲ್ಲಿ ಭಾರತಕ್ಕೆ ಏನೂ ಒಳ್ಳೇದಾಗಲ್ಲ. ಭಾರತ ನಿಜವಾಗ್ಲೂ ಅವರ allies-ನ ನೋಡ್ಕೋಬೇಕಾಗತ್ತೆ. ಬಹಳ ವರ್ಷದಿಂದ ಇರಾನ್ ಜೊತೆನೂ ಕೂಡ ಏನಾಗ್ತಾ ಇದೆ ಅನ್ಯಾಯಕ್ಕೆ, ಅದು ಕೂಡ ಭಾರತ ಧ್ವನಿ ಎತ್ತಬೇಕು. ಈ ಒಂದು ದಾಳಿ ವಿರುದ್ಧ, ಯುದ್ಧ ವಿರುದ್ಧ ಯಾರಾದ್ರೂ ಪ್ರಪಂಚಕ್ಕೆ ಅಹಿಂಸಾ ಪರಿಚಯ ಮಾಡಿದರೆ ಅಂದ್ರೆ ಅದು ಬುದ್ಧ ಮತ್ತೆ ಬಸವಣ್ಣ ಮತ್ತೆ ನಮ್ಮ ಭಾರತ. ಸೊ ಈ ಒಂದು ಪ್ರತಿರೋಧ ಗಟ್ಟಿಯಾಗಿ ನಿಂತ್ಕೋಬೇಕು ಭಾರತ. ಈ ಒಂದು ಧ್ವನಿಯಾಗಿ ಸ್ಪಷ್ಟವಾಗಿ ಹೇಳಬೇಕು ಭಾರತ. ಮತ್ತೆ ಭಯೋತ್ಪಾದಕರು ನಾವೇನ್ ಅನ್ಕೊಂತೀವಿ ಅಂದ್ರೆ, ಇವಾಗ ನ್ಯಾರೇಟಿವ್ ಹೆಂಗ್ ಬಂದ್ಬಿಟ್ಟಿದೆ, ಗಡ್ಡ ಬಿಡೋರು, ಟೋಪಿ ಹಾಕೋರು. ನಿಜವಾದ ಭಯೋತ್ಪಾದಕರು ಎಷ್ಟೋ ಸಲ ಸೂಟು ಬೂಟ್ ಹಾಕೊಂಡು ಇಂಗ್ಲಿಷ್ ಮಾತಾಡ್ಕೊಂಡು ದೊಡ್ಡ ದೊಡ್ಡ ಹೈಫೈ ಬಿಲ್ಡಿಂಗ್ ನಲ್ಲಿ ಇರ್ತಾರೆ. ಅಮೆರಿಕ ಮತ್ತೆ ಇಸ್ರೇಲ್ ಆ ಭಯೋತ್ಪಾದನೆಯನ್ನು ಮುಂದುವರಿಸ್ತಾ ಇದ್ದಾರೆ. ಅದನ್ನ ಭಾರತ ಒಂದು ಗಟ್ಟಿ ಧ್ವನಿಯಲ್ಲಿ ಖಂಡಿಸಲೇಬೇಕು. ಮತ್ತೆ ನಾವು ಕೂಡ ಆ ರೀತಿ ಒಂದ್ ರೀತಿ ಗಟ್ಟಿ ಧ್ವನಿಯಲ್ಲಿ ಮಾಡಿದ್ರೆ ನಮಗೂ ಕೂಡ ಬೇರೆ ಬೇರೆ ಔಟ್ಲೆಟ್ಸು, ಬೇರೆ ಬೇರೆ ಚೈನಾ, ರಷ್ಯಾ, ಯಾಕಂದ್ರೆ ಇವಾಗ ಚೈನಾ ಮತ್ತು ರಷ್ಯಾ ಗಟ್ಟಿಯಾಗಿ ಈ ಒಂದು ರೀತಿ ಅನ್ಯಾಯದ ವಿರುದ್ಧ ಎದ್ದು ನಿಂತಿದ್ದಾರೆ. ಭಾರತ ಯಾಕೆ ಕಡಿಮೆ?
ಯಾವುದ್ರಲ್ಲಿ ಕಡಿಮೆ ಭಾರತ? ಬಲಿಷ್ಠ ದೇಶ. ಸೊ ನನಗೆ ನರೇಂದ್ರ ಮೋದಿಯವರು, ಪ್ರಧಾನಮಂತ್ರಿ ಮೋದಿಯವರು ಈ ವಿಚಾರದಲ್ಲಿ ದಿಟ್ಟ ನಿಲುವು ತಗೊಂಡಿಲ್ಲ. ಬಹುಶಃ ನಮಗೆ ಗ್ಯಾಸ್ ವಿಚಾರದಲ್ಲಿ, ಎಕನಾಮಿಕ್ ವಿಚಾರದಲ್ಲಿ ಅದಕ್ಕೆ ಏನೇನು ಬೇಕಾಗತ್ತೆ ಅದನ್ನ ಅವ್ರ ರೀತಿನಲ್ಲಿ ವ್ಯವಸ್ಥೆ ಮಾಡ್ಕೊಳ್ತಾರೆ, ಅದ್ರಲ್ಲಿ ಎರಡು ಮಾತಿಲ್ಲ. ಬಟ್ ನಮ್ಮ ಒಂದು ಪ್ರೊಜೆಕ್ಷನ್ ಏನಿದೆ, ಭಾರತ ಇಟ್ ಈಸ್ ದ ಬಿಗ್ಗೆಸ್ಟ್ ಡೆಮಾಕ್ರಸಿ ಇನ್ ದ ವರ್ಲ್ಡ್, ಇಟ್ ಈಸ್ ದ ಗ್ರೇಟೆಸ್ಟ್ ಡೆಮಾಕ್ರಸಿ ಇನ್ ದ ವರ್ಲ್ಡ್. ಸೊ ಆ ದಿಟ್ಟಿನಲ್ಲಿ ನಾವು ಕೂಡ ನುಡಿದಂತೆ ನಡೆಯೋರಾಗಬೇಕು, ಕೆಲಸ ಮಾಡೋ ಆ ದಿಟ್ಟಿನಲ್ಲಿ ನಾವು ಪ್ರೊಜೆಕ್ಟ್ ಮಾಡೋದಾಗಬಿರ್ಬೋದು. ಆ ಬಲಿಷ್ಠತನ ನಾವು ನಮ್ಮ ನಿಲುವುಗಳಲ್ಲಿ ತೋರಿಸ್ಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ. ಧನ್ಯವಾದ. ಇದಿಷ್ಟು ಚೇತನ್ ಅಹಿಂಸಾ ಅವರ ಮಾತುಗಳಾಗಿತ್ತು. ಕ್ಯಾಮರಾ ಪರ್ಸನ್ ಕೀರ್ತನ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ಕರ್ನಾಟಕ ಟಿವಿ ಲೀಡರ್ ಅವಾರ್ಡ್ಸ್ 2025, ಬೆಸ್ಟ್ ಎಂಪಿ 2025, ಜಗದೀಶ್ ಶೆಟ್ಟರ್ ಬೆಳಗಾವಿ ಸಂಸದ, ಡಾಕ್ಟರ್ ಸಿಎನ್ ಮಂಜುನಾಥ್ ಬೆಂಗಳೂರು ಗ್ರಾಮಾಂತರ ಸಂಸದ, ಪ್ರಭಾ ಮಲ್ಲಿಕಾರ್ಜುನ್ ದಾವಣಗೆರೆ ಸಂಸದೆ, ಡಾಕ್ಟರ್ ಕೆ ಸುಧಾಕರ್ ಚಿಕ್ಕಬಳ್ಳಾಪುರ ಕ್ಷೇತ್ರ ಸಂಸದ, ಶ್ರೇಯಸ್ ಪಟೇಲ್ ಹಾಸನ ಕ್ಷೇತ್ರ ಸಂಸದ, ಮಲ್ಲೇಶ್ ಬಾಬು ಕೋಲಾರ ಕ್ಷೇತ್ರ ಸಂಸದ, ಸಾಗರ್ ಖಂಡ್ರೆ ಬೀದರ್ ಕ್ಷೇತ್ರ ಸಂಸದ, ಕ್ಯಾಬ್ ಬ್ರಿಜೇಶ್ ಚೌಟಾ ದಕ್ಷಿಣ ಕನ್ನಡ ಕ್ಷೇತ್ರ ಸಂಸದ, ತೇಜಸ್ವಿ ಸೂರ್ಯ ಬೆಂಗಳೂರು ದಕ್ಷಿಣ ಸಂಸದ, ಸುನಿಲ್ ಬೋಸ್ ಚಾಮರಾಜನಗರ ಕ್ಷೇತ್ರ ಸಂಸದ, ಪಿಸಿ ಮೋಹನ್ ಬೆಂಗಳೂರು ಕೇಂದ್ರ ಸಂಸದ, ಕುಮಾರ್ ನಾಯಕ್ ರಾಯಚೂರು ಕ್ಷೇತ್ರ ಸಂಸದ. ಕರ್ನಾಟಕ ಟಿವಿ ವಾಟ್ಸ್ಆಪ್ ಚಾನೆಲ್ ಮೂಲಕ ವೋಟ್ ಮಾಡಿ ಹಾಗೂ ಇವರಲ್ಲಿ ಬೆಸ್ಟ್ ಎಂಪಿ ಯಾರು ಕಮೆಂಟ್ ಮಾಡಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.